4 things to do and 4 things not to do while your child is having fever. Number 1, make your child comfortable. ಸೊ ನಿಮ್ಮ ಮಗುಗೆ ನೀವು ಥಿನ್ ಕ್ಲಾತಿಂಗ್ ಅಂದರೆ ತೆಳುವಾಗಿರುವಂಥ ಕಾಟನ್ ಬಟ್ಟೆನ ಹಾಕಬೇಕಾಗತ್ತೆ. ತುಂಬ ಓವರ್ ಕ್ಲಾತಿಂಗ್ ಮಾಡುವಂಥದ್ದು, ಸ್ವೆಟರ್ ಹಾಕುವಂಥದ್ದು, ಟೋಪಿ ಹಾಕುವಂಥದ್ದು ಅವಾಯ್ಡ್ ಮಾಡಬೇಕಾಗತ್ತೆ. ನಂಬರ್ 2, ಗಿವಿಂಗ್ ಗುಡ್ ಹೈಡ್ರೇಷನ್ ಟು ಯುವರ್ ಚೈಲ್ಡ್ ಡ್ಯೂರಿಂಗ್ ಫೀವರ್ ಎಪಿಸೋಡ್ಸ್. ಸೊ ವಾಟ್ ಹ್ಯಾಪನ್ಸ್ ಇನ್ ಫೀವರ್, ದೆರ್ ವಿಲ್ ಬಿ ಎವಾಪರೇಷನ್ ಆಫ್ ವಾಟರ್ ಫ್ರಮ್ ದ ಬಾಡಿ. ಸೊ ಮಗುವಿಗೆ ನಾರ್ಮಲ್ಗಿಂತ ಹೆಚ್ಚಿಗೆ ವಾಟರ್ ಬಾಡಿಯಿಂದ ಲಾಸ್ ಆಗ್ತಾ ಇರುತ್ತೆ. ಸೊ ವಿ ಶುಡ್ ಮೇಂಟೈನ್ ವಿತ್ ಗಿವಿಂಗ್ ಫ್ರೀಕ್ವೆಂಟ್ ಹೈಡ್ರೇಷನ್ ವಿತ್ ವಾಟರ್ ಆರ್ ಫ್ಲೂಯಿಡ್ಸ್. ನಾರ್ಮಲ್ ರಿಕ್ವೈರ್ಮೆಂಟ್ಗಿಂತ ನಾವು ಹೆಚ್ಚಿಗೆ ನೀರನ್ನು ಮಗುವಿಗೆ ಕೊಡಬೇಕಾಗುತ್ತೆ. ನಂಬರ್ 3, ಟೆಪಿಡ್ ಸ್ಪಾಂಜಿಂಗ್. ಸೊ ವಾಟ್ ಈಸ್ ಟೆಪಿಡ್ ಸ್ಪಾಂಜಿಂಗ್? ಲ್ಯೂಕ್ ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚಗಿರುವಂಥ ನೀರಿನಲ್ಲಿ ಕಾಟನ್ ಬಟ್ಟೆನ ಹಚ್ಚಿ ನಾವು ಮಗುವಿನ ಬಾಡಿಯನ್ನು ಸ್ಪಾಂಜ್ ಮಾಡುವಂಥದ್ದು. ಫ್ರಮ್ ಹೆಡ್ ಟು ಟೋ, ಪ್ರಿಫರಬಲಿ ಇನ್ ದ ಚೆಸ್ಟ್, ಅಬ್ಡಮನ್ ಆ್ಯಂಡ್ ಬ್ಯಾಕ್. ಈ ಏರಿಯಾದಲ್ಲಿ ನಾವು ಸ್ಪಾಂಜಿಂಗ್ ಮಾಡೋದ್ರಿಂದ ಟೆಂಪ್ರೇಚರ್ ಗ್ರ್ಯಾಜುಲಿ ಇಟ್ ವಿಲ್ ಕಮ್ ಡೌನ್. ನಂಬರ್ 4, ಮಾನಿಟರಿಂಗ್ ಬಾಡಿ ಟೆಂಪ್ರೇಚರ್ ಆನ್ ರೆಗ್ಯುಲರ್ ಬೇಸಿಸ್ ಆ್ಯಂಡ್ ಗಿವಿಂಗ್ ಪ್ರಿಸ್ಕ್ರೈಬ್ ಮೆಡಿಕೇಶನ್ಸ್ ಆಸ್ ಅಡ್ವೈಸ್ಡ್ ಬೈ ಯುವರ್ ಡಾಕ್ಟರ್. 4 things we should avoid. Number 1, don't panic. Fever is most common in children, so don't get panicked by a thermometer reading. Getting panicked will make you to do things wrong. So staying calm is important. Number 2, self medications-ನ ಅವಾಯ್ಡ್ ಮಾಡಿ. ಅಣ್ಣಂಗಿರ್ಬೋದು, ಅಕ್ಕಂಗಿರ್ಬೋದು, ಡಾಕ್ಟರ್ ಈ ಮೆಡಿಸಿನ್ನ ಪ್ರಿಸ್ಕ್ರೈಬ್ ಮಾಡಿದಾರೆ ಅಂತ ಹೇಳಿ ನಿಮ್ಮ ಮಗುವಿಗೆ ಫೀವರ್ ಇದೆ ಅಂತ ಹೇಳಿ ಅದೇ ಮೆಡಿಕೇಶನ್ಸ್ನ ಕೊಡುವಂಥದ್ದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ನಂಬರ್ 3, ಡೋಂಟ್ ಫೋರ್ಸ್ ಫೀಡ್ ಯುವರ್ ಚೈಲ್ಡ್. ಮಗುವಿಗೆ ಜ್ವರ ಇರೋ ಟೈಮಲ್ಲಿ ಅದರದ್ದು ಡೈಜೆಸ್ಟಿವ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಹಾಗಾಗಿ ಒತ್ತಾಯದಿಂದ ಊಟ ಕೊಡುವ ಬದಲು ಸ್ವಲ್ಪ ಕ್ವಾಂಟಿಟಿ ಫುಡ್ನೇ ತುಂಬ ಫ್ರೀಕ್ವೆಂಟ್ ಆಗಿ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್. ಅವಾಯ್ಡ್ ಆಂಟಿಬಯೋಟಿಕ್ಸ್ ಆರ್ ಆಂಟಿವೈರಲ್ ಮೆಡಿಕೇಶನ್ಸ್ ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್. ನಾಟ್ ಆಲ್ ಫೀವರ್ ರಿಕ್ವೈರ್ಸ್ ದೆಮ್. ಸೊ ನಿಮ್ಮ ಮಗುವಿಗೆ ಮುಂಚೆ ಒಂದ್ಸಲ ತೋರಿಸಿದಾಗ ಡಾಕ್ಟರ್ ಆಂಟಿಬಯೋಟಿಕ್ಸ್ನ ಪ್ರಿಸ್ಕ್ರೈಬ್ ಮಾಡಿರೋ ಅಂತ ಹೇಳಿ ಅದೇ ಮೆಡಿಕೇಶನ್ಸ್ನ ನೀವು ತಗೊಬಂದು ರಿಪೀಟ್ ಮಾಡೋದು ಒಳ್ಳೆಯದಲ್ಲ.